ಇದು ನೋಡಬೇಕಾದ್ರೆ ಅಷ್ಟು ಡೇಂಜರಸ್ ಆಗಿದೆ. ಈ ಪಿರಾನ ಮೀನು ಬರುತ್ತೆ ಗೊತ್ತಾ, ಆ ಥರ ಒಂದು ಇದರಲ್ಲಿದೆ. ಫುಲ್ಲು ಅಲ್ಲಿಗಿಲ್ಲೆಲ್ಲ ಕಾಣಿಸ್ಕೊಂಡು ಮಸಾಲ, ಫ್ಯಾಟು, ಮೀಟು ಒಳ್ಳೆ ಕಾಂಬೋ. ಈ ಥರ ಜಿಲೇಬಿ ಮೀನಲ್ಲಿ ಸಿಕ್ಕಾಬಟ್ಟೆ ಮುಳ್ಳಿರುತ್ತೆ, ನೋಡ್ಕೊಂಡು ತಿನ್ನಬೇಕು. ತಿಂದಿಲ್ಲ ಅಂದರೆ ಮುಗಿದ ಕತೆ. ಮೀನು ಸಾಂಬಾರಂತೂ ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ತುಂಬ ದಿನ ಆದಮೇಲೆ ಒಂದೊಳ್ಳೆ ಮೀನು ಊಟ ಮಾಡ್ತಾ ಅನ್ನೋ ಫೀಲ್ ಸಿಗ್ತಾ ಇದೆ. ಫಾರ್ ದ ಫಸ್ಟ್ ಟೈಮು ನನ್ನ ವ್ಲಾಗಿಂಗ್ ಹಿಸ್ಟ್ರಿಯಲ್ಲಿ ತೋಟದ ಮಧ್ಯೆ ಬಂದು ಕೂತ್ಕೊಂಡು ಊಟ ಮಾಡ್ತಾ ಇರೋದು. ಒಳ್ಳೆ ಮೀನು ಊಟ ಮಾಡಿ ಲಾಸ್ಟಲ್ಲಿ ಈ ಥರ ಒಂದು ರಸಮ್ ತಿಂದ್ರಂತೂ ಅಲ್ಟಿಮೇಟ್ ಆಗಿರುತ್ತೆ. ಎಲ್ಲರೂ ನಮಸ್ಕಾರ, ನಾನು ಸಂತ. ಇವತ್ತು ನಾನಿದ್ದೀನಪ್ಪ ಅಂದರೆ ತಮಿಳ್ನಾಡಿನ ಮಧುರೈಯಿಂದ ಎಕ್ಸಾಕ್ಟಾಗಿ 17 ಕಿಲೋಮೀಟರ್ ದೂರದಲ್ಲಿರುವಂಥ ಮೇಳಕಲ್ ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ದೀನಿ. ಇದೊಂದು ಹಳ್ಳಿಯಲ್ಲಿ ಕಳೆದ 15 ವರ್ಷಗಳಿಂದ ಫೇಮಸ್ ಆಗಿ ಒಂದು ಜಾಗ ನಡೆಸ್ಕೊಂಡ್ ಬರ್ತಾ ಇದ್ದಾರೆ. ಕೇವಲ 100 ರೂಪಾಯಿಗೆ ಅನ್ಲಿಮಿಟೆಡ್ ಆಗಿ ಬಾಳೆ ಎಲೆ ಮೀನೂಟನ ಕೊಟ್ಕೊಂಡ್ ಬರ್ತಾರೆ. ಜಾಗದ ಹೆಸರು ಏನಪ್ಪ ಅಂತಾರೆ ಮುರುಗನ್ ಮೀನ್ ಸಾಪಾಡು ಕಡೆ ಅಂತ. ಇಲ್ಲಿ ಫಸ್ಟ್ ಶುರು ಮಾಡಿದ್ದು ಚಿನ್ನಪ್ಪಣ್ಣು ಅನ್ನೋ ಒಂದು ಅಜ್ಜಿನೇ ರನ್ ಮಾಡ್ಕೊಂಡ್ ಬರ್ತಾರೆ. ಈಗ ಅವರ ಮಗ ಈ ಒಂದು ಹೋಟೆಲ್ನ ಟೇಕ್ ಓವರ್ ಮಾಡಿದ್ದಾರೆ. ಇಲ್ಲಿ ಕೇವಲ ಬೆಳಗ್ಗೆ ಮತ್ತೆ ಸಾಯಂಕಾಲ ಸಿಗಲ್ಲ, ಮಧ್ಯಾಹ್ನ ಮಾತ್ರ ಊಟನ ಸರ್ವ್ ಮಾಡ್ಕೊಂಡ್ ಬರ್ತಾರೆ. ಲೋಕಲಿ ಹೆವಿ ಪಾಪ್ಯುಲರ್ ಆಗಿರುವಂತ ಜಾಗ. ನಾವಿಲ್ಲಿ ಮೇನ್ ಆಗಿ ಇವರ 100 ರೂಪಾಯಿ ಮೀನೂಟನ ಮಾಡಕ್ಕೆ ಬಂದ್ವಿ. ಬನ್ನಿ ಹೋಗಿ ತಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ ಹೊಸ ಬಂದಿರೋ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ಬಿಸಿಯಾಗಿ ಮೀನೂಟನ ಮಾಡೋಣ. ಜಿಲೇಬಿ ಮೀನ್ನ ನೀಟಾಗಿ ಅಲ್ಲಿ ಆಯಿಲ್ ಫ್ರೈ ಮಾಡ್ತಾರೆ. ಆ ಜಾಗದಲ್ಲಿ ಸೌದೆ ಒಲೆಯಲ್ಲಿ ಮಾಡುವಂಥದ್ದು ಆಯಿಲ್ ಫ್ರೈ ಮಾಡಿ ಇಟ್ಟಿದ್ರೆ. ಆಲ್ರೆಡಿ ಕೆಳಗಡೆ ಓಪನ್ ಪಣ್ಣಂಗ ಇಲ್ಲಿದೆ ನೋಡಿ. ಕಂಪ್ಲೀಟಾಗಿ ಮೀನು ತಲೆ ಇದೆ. ಕಂಪ್ಲೀಟ್ ಮೀನು ತಲೆ ಮತ್ತು ಮೀನು ಕೂಡ ಇದೆ. ಪಾರ ಮೀನು ಅಂತ ಹೇಳಿದ್ರು, ಅದು ಎಕ್ಸಾಕ್ಟ್ ನೇಮ್ ಗೊತ್ತಿಲ್ಲ, ಕೇಳ್ಕೊಂಡು ನಾನು ಅದನ್ನು ಕೂಡ ಹಾಕ್ತೀನಿ. ಇಲ್ಲಿ ನೆಕ್ಸ್ಟ್ ಬ್ಯಾಚು ಆಯಿಲಲ್ಲಿ ಫ್ರೈ ಮಾಡೋಕ್ಕೆ ರೆಡಿ ಮಾಡಿಟ್ಟಿದ್ದಾರೆ. ಕ್ಲೋಸ್ ಪಣ್ಣಂಗ ಅಲ್ಲಿ ಇದು ಮಾಡುವಂಥದ್ದು ಆಯಿಲ್ ಫ್ರೈ ಮಾಡುವಂಥದ್ದು. ಅಲ್ಲಿ ಬ್ಯಾಕ್ ಸೈಡ್ ಬರುತ್ತಲ್ಲ, ಆ ಜಾಗದಲ್ಲಿ ಎಕ್ಸ್ಟ್ರಾ ರೈಸ್ ಬೇಕಾದ್ರೆ ರೈಸ್ ಮಾಡ್ಕೊತಾರೆ. ಮಿಕ್ಕಿದ್ದು ಸಾಂಬಾರೆಲ್ಲ ಮನೇಲೆ ಮಾಡ್ಕೊಂಡ್ಬರ್ತಾರೆ. ಅಣ್ಣ ಆಗ್ತಾ ಇದ್ದಾರೆ ನೋಡಿ. ಎಸ್, ಇಲ್ಲಿ ಫ್ರೆಶ್ ಆಗಿ ಡೈಲಿ ಫ್ರೆಶ್ ಆಗಿ ಅಂದರೆ ಆ ಟೈಮ್ಗೆ ಖಾಲಿ ಆಗ್ತಾ ಆಯಿಲಲ್ಲಿ ಫ್ರೈ ಮಾಡಿ ಕೊಡ್ತಾರೆ. ಎಸ್, ಜಾಗಕ್ಕೆ ಬಂದು ಸೀಟಿಂಗ್ನ ಹಿಡ್ಕೊಂಡ್ವಿ. ಒಂದು ತೋಟದ ಮಧ್ಯೆ ಫಾರ್ ದ ಫಸ್ಟ್ ಟೈಮು ನನ್ನ ವ್ಲಾಗಿಂಗ್ ಹಿಸ್ಟ್ರಿಯಲ್ಲಿ ತೋಟದ ಮಧ್ಯೆ ಬಂದು ಕೂತ್ಕೊಂಡು ಊಟ ಮಾಡ್ತಾ ಇರೋದು. ಆ್ಯಕ್ಚುಲಿ ಅಲ್ಲಿ ಚಿಕ್ಕ ಜಾಗ ಇದೆ, ಒಂದು 10 ಟೇಬಲ್ ಸೆಟಪ್ ಇದೆ. ಅಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಬಂದ್ಬಿಡ್ತಾರೆ. ಸರ್ ಬೇಡ ತೋಟದಲ್ಲಿರಿ ಅಂತ ಹೇಳಿದ್ರು. ಅದಕ್ಕೆ ನಾವು ತೋಟಕ್ಕೆ ಬಂದು ಚೇರ್ ಹಾಕ್ಸ್ಕೊಂಡು ಕೂತ್ಕೊಂಡು ಆರ್ಡ್ರ್ ಕೂಡ ಮಾಡಿದೆ. ಸಿಗೋದು ಲಿಮಿಟೆಡ್ ಐಟಮು, ಜಾಸ್ತಿ ಐಟಮ್ ಎಲ್ಲ ಸಿಗಲ್ಲ. ವಾಂಗಣ ತಂದೆ ಬಿಟ್ರೆ ಐಟಮು ಆರ್ಡರ್ ಮಾಡಿಬಿಟ್ಟು ಬಂದಿದ್ದೆ. ಇದು ಜಿಲೇಬಿ, ಇದು ಪಾರಮೀನು, ಪಾರವಡ ಮಂಡೆ. ಓಕೆ, ಇದಕ್ಕೆ ಜಿಲೇಬಿ. ಓಕೆ, ಇದು 120 ರೂಪಾಯ, 100 ರೂಪಾ. ಓಕೆ, ಅನ್ಲಿಮಿಟೆಡ್ ஒரு மீன் வருது. ரைஸ் பூரா அன்லிமிட்டெட். ஓகே, இது பீஸ் இது 50, இது 50, இது 20 ರೂಪಾ. ಅವಳದಾ? ಓಕೆ, ಸರಿ ಅಣ್ಣ. ಎಸ್, ನಮ್ಮ ಐಟಮ್ ಕೂಡ ಬಂದೇ ಬಿಡ್ತು ಗುರು. ನಾನು ಬರಬೇಕಾದ್ರೆ ಒಂದು 2 ವೆರೈಟಿಯ ಫ್ರೈ ಮಾತ್ರ ಕೊಡಿ ಅಂತ. ಅವರು ತಲೆನೂ ಕೊಟ್ಬಿಡಿ, ನಾವು ತಲೆ ಎಲ್ಲ ತಿನ್ನಲ್ಲ. ಇದು ನೋಡಬೇಕಾದ್ರೆ ಅಷ್ಟು ಡೇಂಜರಸ್ ಆಗಿದೆ. ಈ ಪಿರಾನ ಮೀನು ಬರುತ್ತೆ ಗೊತ್ತಾ, ಆ ಥರ ಒಂದು ಇದರಲ್ಲಿದೆ. ಫುಲ್ಲು ಅಲ್ಲಿಗಿಲ್ಲೆಲ್ಲ ಕಾಣಿಸ್ಕೊಂಡು. ಸೊ ಐಟಮ್ ಕಂಪ್ಲೀಟ್ ಆಗಿ ಬಂದಿದೆ. ಎಸ್, ಮೊದಲು ರೈಸ್, ಇದಕ್ಕೆ ಒಂದು ಫಿಶ್ ಸಾಂಬಾರು ಹಾಕಿ ಕೊಟ್ಟಿರುವಂಥದ್ದು ರೈಸ್ ಕೊಟ್ಟಿದ್ದಾರೆ. ಇದು ಅನ್ಲಿಮಿಟೆಡ್, ಯಾವುದೇ ರೀತಿಯ ಲಿಮಿಟೆಡ್ ಇರೋಲ್ಲ. ಅದಕ್ಕೆ ಒಂದು ಉಪ್ಪಿನಕಾಯಿ ಕೊಟ್ಟಿದ್ದಾರೆ. ಉಪ್ಪಿನಕಾಯಿ. ಈ ಕಡೆ ಬಂದರೆ ಅಳಸಂದೆ ಕಾಳು ಅನ್ಕೊಂತೀನಿ. ಒಂದು ದಪ್ಪ ಆಫೀಸ್ ಆಫ್ ಅಳಸಂದೆ ಕಾಳು ಅಂತಾರಲ್ಲ, ಈ ನಾಟಿ ಎಲ್ಲ ಫಾರ್ಮ್ ಅಳಸಂದೆ ಕಾಳನ್ನ ಕೊಟ್ಟಿದ್ದಾರೆ. ಈ ಒಂದು ಅನ್ಲಿಮಿಟೆಡ್ ಮೀಲಲ್ಲಿ ಈ ಒಂದು ಇದು ಕೂಡ ಫಿಶು ಕೂಡ ಬಂದ್ಬಿಡುತ್ತೆ. ಜಿಲೇಬಿ ಮೀನ ಕೊಟ್ಟಿದ್ದಾರೆ. ಈ ಕಡೆ ಬಂದರೆ ಪಾರ ಅಂತಾರೆ. ಎಕ್ಸಾಕ್ಟ್ ನನ್ನ ಕನ್ನಡದಲ್ಲಿ ಇದರ ನೇಮ್ ಗೊತ್ತಿಲ್ಲ, ನಿಮ್ಗೆ ಗೊತ್ತಿರೋ ಕಮೆಂಟ್ನ ತಿಳಿಸಿ. ಪಾರ ಮೀನು 2 ಸ್ಲೈಸ್ ಕೊಟ್ಟಿದ್ದಾರೆ. 50 ರೂಪಾಯಿ ಒಂದು ಸ್ಲೈಸು, 2 ಸೇರಿ 100 ರೂಪಾಯಿ. ಈ ಕಡೆ ಬಂದರೆ ಹೇಳಿದ್ನಲ್ಲ, ಆ ತಲೆ ನೋಡಿದ್ರೆ ಅಷ್ಟು ಗೈಗಂಟಿಕಾಗಿ ಒಂಥರ ಭಯಂಕರವಾಗಿದೆ. ಒಂದು ತಲೆ ಪಾರ ಮೀನು, ಇದೇ ಮೀನು ತಲೆ ಕೊಟ್ಟಿದ್ದಾರೆ. ಈ ಕಡೆ ಬಂದರೆ ಜಿಲೇಬಿ, ಇದು ಕೂಡ 50 ರೂಪಾಯಿ ಅಷ್ಟೇ. ನಾವು ಫಸ್ಟು ಈ ಒಂದು ಅನ್ನ ಸಾಂಬಾರಿಂದ ಟ್ರೈ ಮಾಡೋಣ. ಇದಂತೂ ಹೆವಿ ಟೆಂಪ್ಟಿಂಗ್ ಆಗಿದೆ. ತುಂಬ ದಿನ ಆದಮೇಲೆ ಒಂದೊಳ್ಳೆ ಮೀನೂಟ ಮಾಡ್ತೀನಿ ಅನ್ನೋ ಫೀಲ್ ಸಿಗ್ತಾ ಇದೆ. ಲಾಸ್ಟ್ ಟೈಮ್ ನಾನು ನಮ್ಮ ಮದ್ದೂರಿನ ಇದರಲ್ಲಿ
ಅದು ಬುಯ್ಯಂದೊಡ್ಡಿ ಅನ್ನೋ ಒಂದು ಜಾಗದಲ್ಲಿ ಟ್ರೈ ಮಾಡಿದ್ದು. ಅದಾದಮೇಲೆ ತುಂಬ ದಿನ ಗ್ಯಾಪ್ ಆಗೋಯ್ತು. ಇವಾಗಲೇ ಟ್ರೈ ಮಾಡ್ತಾರೆ. ಒಂದು ತಿಕ್ಕು ಗ್ರೇವಿ ಜೊತೆ ರೈಸ್ ಮಿಕ್ಸ್ ಮಾಡಿ ಒಂದು ಬೈಟ್. ಒಳ್ಳೆ ಮೀನು ಸಾಂಬಾರು. ಹುಳಿ ಅಂತೂ ಯಥೇಚ್ಛವಾಗಿದೆ. ಮೀನು ಸಾಂಬಾರಿಗೆ ಹುಳಿ ಹಿಂಗಿದ್ರೇ ಮಜಾ. ಒಂದೊಂದು ಕಡೆ ಹುಳಿ ಕಮ್ಮಿ ಇರುತ್ತೆ. ಪರ್ಫೆಕ್ಟ್ ಲೆವೆಲ್ ಆಫ್ ಹುಳಿ, ಸ್ಪೈಸಿ, ಆ ಒಂದು ಉಪ್ಪು ಕೂಡ ಅಂತಲೇ ಹೇಳ್ಬೋದು. ನಾ ಏನು ತಂದರು ಸಾಂಬಾರು ಮೀನು ಕೊಳಂಬ. ಓಕೆ, ಶೈವ ಕಡಿಯಾದ. ಓಕೆ, ಮೀನು ಸಾಂಬಾರು, ರಸಮ್ಮು ಮತ್ತು ಮಜ್ಜಿಗೆ ಇದು ಕೂಡ ಕೊಡ್ತಾರೆ. ನಾವು ಪದೇ ಪದೇ ಹೋಟೆಲ್ ಇರೋದು ಅಲ್ಲಿಂದ ಒಂದು 20 ಮೀಟ್ರ್ ಮುಂದೆ ಬಂದುಬಿಟ್ಟಿದ್ವಿ ಒಳಗಡೆ. ಬಿಕಾಸ್ ಸಿಕ್ಕಾಪಟ್ಟೆ ಬಿಸಿಲು, ಮರದಡಿಯಲ್ಲಿ ತಿನ್ಬೇಕು ಅಂದ್ಬಿಟ್ಟು ಈ ಜಾಗದಲ್ಲೇ ಚೇರ್ ಹಾಕಿರೋದ್ರಿಂದ ಸ್ವಲ್ಪ ದೂರ ಬಂದುಬಿಟ್ಟಿದ್ವಿ. ಅಣ್ಣ ಪದೇ ತರೋಕ್ಕಾಗಲ್ಲ ಅಂತ ಒಂದೇ ಬಾರಿಗೆ ಐಟಮ್ ವಾಟ್ರ ತಣ್ಣಿ. ಓಕೆ, ಎಲ್ಲ ಲೋಟದಲ್ಲಿ ಒಂದೊಂದು ಲೋಟದಲ್ಲಿ ತಂದು ಕೊಟ್ಬಿಟ್ಟಿದ್ದಾರೆ. ಮೀನು ಸಾಂಬಾರಂತೂ ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸೂಪರ್ ಟೇಸ್ಟು. ನಾನು ಹೇಳಿದ್ನಲ್ಲ, ಹುಳಿ ಖಾರ, ಉಪ್ಪು ಹುಳಿ ಖಾರ ಪರ್ಫೆಕ್ಟಾಗಿ ಹಿಡಿದಿದೆ. ಒಂದು ಬೆಸ್ಟ್ ಮೀನು ಸಾಂಬಾರು. ಆಫ್ಟರ್ ಸೋ ಮೆನಿ ಡೇಸ್ ಆದಮೇಲೆ ಈ ಥರ ಒಂದು ಊಟನ ಮಾಡ್ತಾ ಇರೋದು. ಅಲ್ಟಿ. ಟೊಮೊಟೊ ಮತ್ತು ಆ ಹುಣಸೆಹಣ್ಣು ಕಲಸಾಕಿರ್ತಾರಲ್ಲ, ಎರಡೂ ಮರ್ಜು ಚೆನ್ನಾಗಿದೆ. ಒಂದು ಒಳ್ಳೆ ಬ್ಲೆಂಡು. ಸೂಪರ್ ಸಾಂಬಾರು ಗುರು. ಇಲ್ಲಿ ವೆಜ್ ಕಾಳು ಅದೇ ಅಳಸಂದೆ ಕಾಳು ಅಂತ ಹೇಳಿದ್ನಲ್ಲ, ಆ ಒಂದು ಅಳಸಂದೆ ಕಾಳನ್ನ ಕೊಟ್ಟಿದ್ದಾರೆ. ಮಿಕ್ಸ್ ಮಾಡಿ ತಿಂದ್ರಂತೂ ಸಖತ್ತಾಗಿರುತ್ತೆ. ಈ ಅಳಸಂದೆ ಕಾಳು ಹುಳಿ ಖಾರ ಅಂತಾರೆ ಗೊತ್ತಾ, ಲಿಟ್ರಲ್ ಆಗಿ ಆ ಒಂದು ಟೇಸ್ಟ್ ಕೊಡ್ತಾ ಇದೆ. ಬಿಕಾಸ್ ಆ ಒಂದು ಮೀನು ಗ್ರೇವಿ ಇದೆಯಲ್ಲ, ಗ್ರೇವಿ ಹುಳಿ, ಅಳಸಂದೆ ಕಾಳು ಫ್ಲೇವರು ಎರಡೂ ಮರ್ಜಾಗಿ ಬೆಸ್ಟ್ ಆಗಿದೆ. ಅಳಸಂದೆ ಕಾಳನ್ನ ಕೇಳಿ ಹಾಕ್ಕೊಳ್ಳಿ, ಸೂಪರ್ ಆಗಿರುತ್ತೆ. ಮೀನು ಸಾಂಬಾರು ಜೊತೆಗೆ ಒಳ್ಳೆ ಕಾಂಬು. ಸೂಪರ್. ಇದು ನಾವು ಜಿಲೇಬಿ ಮೀನು, ನಮ್ಮೂರ ಕಡೆ ಆಫೀಸ್ ಮೀನು ಅಂತಾರೆ. ಇದು ಒಂದು ಲೈಲಿಗೆ ಒಂದು ಸೈಜ್ಗೆ ಮೀಡಿಯಮ್ ಸೈಜಲ್ಲಿರುವಂಥ ಒಂದು ಮೀನು ಸಾಂಬಾರು ಹಾಕಿ ಕೊಡ್ತಾರೆ. ಡೈಲಿ ಸಾಂಬಾರು ಇದ್ದೇ ಇರುತ್ತೆ ಜಿಲೇಬಿ ಮೀನು. ಹಂಗೆ ಬ್ರೇಕ್ ಮಾಡಿದ್ರೆ ಸ್ವಲ್ಪ ಚಿಕ್ಕ ಮೀನಾಗಿರೋದ್ರಿಂದ ಮುಳ್ಳು ಜಾಸ್ತಿ ಇದೆ ಗುರು. ನೀಟಾಗಿ ಬಿಡಿಸ್ಕೊಂಡು ಒಂದು ಬೈಟ್ ಮಾಡೋಣ. ಅದಾದ್ಮೇಲೆ ಸಾಂಬಾರು ಅನ್ನ ಜೊತೆಗೆ ಟ್ರೈ ಮಾಡೋಣ. ಹುಳಿಯಲ್ಲಿ ನೀಟಾಗಿ ಬೇಯಿಸಿರ್ತಾರೆ ಗೊತ್ತಾ, ಆ ಒಂದು ಮೀನು ಸಾಂಬಾರಲ್ಲಿ ಆ ಒಂದು ಹುಳಿ ಒಳಗಡೆ ಹಿಡಿದಿರುತ್ತೆ. ಕಸ್ತ ಒಂದು ಸಾಫ್ಟ್ ಆಗಿರೋಂಥ ಮೀಟು, ಹುಳಿಯಾಗಿ ಸಖತ್ತಾಗಿದೆ. ಹುಳಿ ಅಂತೂ ಜಾಸ್ತಿ ಗುರು. ಮೀನು ಸಾಂಬಾರ್ಗೆ ಆಗಲಿ ಮೀನಿಗಾಗಲಿ ಪರ್ಫೆಕ್ಟಾಗಿ ಹುಳಿ ಹಿಡಿದಿದೆ. ಹಂಗೆ ಇದ್ರ ಜೊತೆಗೆ ಇಟ್ಕೊಂಡು ಒಂದು ಬೈಟ್ ಹೋದ್ರಂತೂ ಕ್ರೇಜಿಯಾಗಿರುತ್ತೆ. ಅಲ್ಟಿಮೇಟು. 100 ರೂಪಾಯಿಗೆ ಪಕ್ಕ ವರ್ತು. ಈ ಕಡೆ ಬಂದ್ರಂತೂ ಮಿಸ್ಸೇ ಮಾಡಬೇಡಿ, ಅಷ್ಟು ಬೆಸ್ಟ್ ಟೇಸ್ಟಲ್ಲಿದೆ. ಎಷ್ಟು ತಿಂತಾ ತಿಂತಾನೆ ಇರ್ಬೋದು. ಹಂಗೆ ಸ್ವಲ್ಪ ಮೀನು ಸಾಂಬಾರು, ತಿಕ್ಕು ಸಾಂಬಾರು ಗುರು. ಸಾಂಬಾರು ಬಗ್ಗೆ ಮಾತಾಡೋಂಗೇ ಇಲ್ಲ. ಸೂಪರ್ ಆಗಿದೆ ಸಾಂಬಾರು, ಪರ್ಫೆಕ್ಟು ಬ್ಲೆಂಡ್ ಇದೆ. ಕ್ರೇಜಿ. ಸ್ವಲ್ಪ ಜಾಸ್ತಿ ಸಾಂಬಾರು ಹಾಕೊತೀನಿ, ಸೂಪರ್ ಆಗಿರುತ್ತೆ. ಈಗ ಒಂದು ಬಡಾ ಸೈಜ್ ಇರುವಂಥ ಒಂದು ಮೀನು, ಲಿಟ್ರಲ್ ಆಗಿ ಹೆವಿ ಸೈಜು. ನಮ್ಮ ಬೆಂಗಳೂರಲ್ಲಿ ತವಾ ಫ್ರೈ ಮಾಡ್ತಾರೆ ಗೊತ್ತಾ, ಅವರೆಲ್ಲ ಇದಕ್ಕೆ ಮಿನಿಮಮ್ ಒಂದು 120-130 ರೂಪಾಯಿ ಸೇಲ್ ಮಾಡೋವಂಥ ಒಂದು ಮೀನು. ಇದು ತವಾ ಫ್ರೈ ಅಲ್ಲ, ಆಯಿಲ್ ಫ್ರೈ. ನೀಟಾಗಿ ಲೈಟ್ ಮಸಾಲ, ತಿನ್ನು ಮಸಾಲ ಹಾಕ್ಬಿಟ್ಟು ಕೊಟ್ಟಿರುವಂಥದ್ದು. ಹೆವಿ ಮ್ಯಾರಿನೇಷನ್ ಇಲ್ಲ, ಲೈಟ್ ಮಸಾಲ ಮ್ಯಾರಿನೇಷನು. ಮೇಲ್ಗಡೆ 1 ಇಂಚೆ ಮಸಾಲೆಗಳಿರ್ತವೆ. ಇದರಲ್ಲಿ ಮಸಾಲ ಅನ್ನೋದು ಅಷ್ಟೊಂದು ಗೊತ್ತೇ ಆಗಲ್ಲ. ಮುಳ್ಳು ಜಾಸ್ತಿ ಇದೆ ಗುರು. ಹೀಗೆ ಮುಳ್ಳನ್ನೆಲ್ಲ ಬಿಡಿಸ್ಬಿಟ್ಟು, ಈ ಥರ ಜಿಲೇಬಿ ಮೀನಲ್ಲಿ ಸಿಕ್ಕಾಬಟ್ಟೆ ಮುಳ್ಳಿರುತ್ತೆ. ನೋಡ್ಕೊಂಡು ತಿನ್ನಬೇಕು, ತಿಂದಿಲ್ಲ ಅಂದರೆ ಮುಗೀತು ಕತೆ. ಚೆನ್ನಾಗಿದೆ. ಹೆವಿ ಸ್ಪೈಸಿ ಅನ್ಸಲ್ಲ, ಒಂದು ಮಿಡ್ಡು ಸ್ಪೈಸಿ. ಮಸಾಲ ಲೈಟಾಗಿದ್ರು ಕೂಡ ಅಚ್ಚುಕಟ್ಟಾಗಿ ಆ ಔಟರ್ ಲೇಯರ್ಗೆ ಹಿಡ್ಕೊಂಡ್ಬಿಟ್ಟಿರುತ್ತೆ. ತಿಂತ ಲೈಟಾಗಿ ಉಪ್ಪಾಗಿ ಸಾಲ್ಟಿನೆಸ್ ಜಾಸ್ತಿ. ತವಾ ಫ್ರೈ ಆಗಲಿ ಆಯಿಲ್ ಫ್ರೈ ಆಗಲಿ ಸ್ವಲ್ಪ ಸಾಲ್ಟ್ ಲೆವೆಲ್ ಸ್ವಲ್ಪ ಜಾಸ್ತಿ ತಂದ್ಕೊಳ್ಳಿ, ಆ ಟೇಸ್ಟು ಎನನ್ಸ್ ಆಗುತ್ತೆ. ಇದರಲ್ಲೂ ಕೂಡ ಟೇಸ್ಟ್ ಎನನ್ಸ್ ಆಗ್ತಾ ಇದೆ. ಸ್ವಲ್ಪ ಸಾಲ್ಟ್ ಜಾಸ್ತಿ ಆಗಿರೋಂಥ ಒಂದು ಮಸಾಲ. ಮೀಟ್ ಅಂತೂ ಅಷ್ಟು ಫ್ರೆಶ್ಶು. ಡೈಲಿ ಇಲ್ಲಿ ಪಕ್ಕದಲ್ಲಿರುವಂಥ ಡ್ಯಾಮಲ್ಲಿ ಹಿಡ್ಕೊಂಬರ್ತಾರಂತೆ, ಹಿಡ್ಕೊಬಂದು ಮಾಡುವಂಥದ್ದು. ಡೈಲಿ ಫ್ರೆಶ್ ಮೀನು, ಡೈಲಿ ಫ್ರೆಶ್ ಆಗಿ ಕೊಡ್ತಾ ಇರ್ತಾರೆ. ಇನ್ನೊಂದು ಬೈಟು ಸೂಪರ್. ಇದು ನಮ್ಮ ರೈಸ್ ಜೊತೆಗೆ ಒಂದು ಪೀಸ್ ಇಟ್ಕೊಂಡು ಟ್ರೈ ಮಾಡೋಣ. ಒಳ್ಳೆ ಮೀನು ಗುರು, ಒಳ್ಳೆ ಸೈಜ್ ಮೀನು. ಹಂಗೆ ಮಿಕ್ಸ್ ಹೊಡೆದು ಮುಳ್ಳು ಸ್ವಲ್ಪ ನೋಡ್ಕೊಂಡು ತಿಂದ್ರೆ ಅನ್ಕೊಳ್ಳಿ ಬಚಾವ್ ಆಗ್ಬಿಡ್ತೀವಿ. ಮುಳ್ಳಂತೂ ಜಾಸ್ತಿ ಇರುತ್ತೆ ಈ ಕೆರೆ ಮೀನುಗಳಲ್ಲಿ. ಇದರಲ್ಲೂ ಕೂಡ ಜಾಸ್ತಿ ಮುಳ್ಳಿರುವಂಥದ್ದು. ಸೂಪರ್. ಒಂದು ಬಡಾ ಸೈಜ್ ತಲೆ ಪಾರ ಮೀನು ಅಂತ ಹೇಳಿದ್ರು. ನನಗೆ ತಲೆ ತಿನ್ನೋಕ್ಕೆಲ್ಲ ಬರಲ್ಲ, ಜಸ್ಟ್ ಈ ಫ್ಲೆಶ್ನ ಮಾತ್ರ ಹಂಗೇ ಕಿತ್ಕೊಳ್ಳೋಣ.
ಇದ್ರಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ತುಂಬ ಜನ ಹೇಳಿದ್ದಾರೆ. ತಲೆ ತಿನ್ನಿ ಸೂಪರ್ ಆಗಿರುತ್ತೆ ಅಂತ. ಇದರಲ್ಲೂ ಕೂಡ ಮೀಟು ಪ್ರಾಪರ್ ಆಗಿದಾಗಿದೆ. ದೊಡ್ಡ ತಲೆ ಗುರು. ಮಸಾಲೆ ಅಂತೂ ಪರ್ಫೆಕ್ಟು. ಔಟ್ರಲ್ಲಿ ಹೇಳಿದ್ನಲ್ಲ ಜಿಲೇಬಿ ಮೀನಿಗೆ ಏನಿತ್ತು ಅದೇ ಥರದ ಮಸಾಲ ಆದರೂ ಕೂಡ ಈ ಒಂದು ಫ್ಲೆಶ್ ಟೇಸ್ಟ್ ಸ್ವಲ್ಪ ಎನ್ಹೆನ್ಸ್ ಆಗುತ್ತೆ, ಬೇರೆ ಥರ ಆಗುತ್ತೆ, ಟ್ವಿಸ್ಟ್ ಆಗುತ್ತೆ. ಅದಕ್ಕೂ ಇದಕ್ಕೂ ಟೇಸ್ಟ್ ರಿಸಂಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ತಲೆ ತಿನ್ನೋಕ್ಕೆ ಬರಲ್ಲ ಗುರು, ಫಸ್ಟ್ ಟೈಮ್ ತಿಂತಾ ಇರೋದು. ತುಂಬ ಜನ ತಲೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಿ ಅಂತಾರೆ. ನಮಗಂತೂ ಲಿಟ್ರಲಾಗಿ ತಲೆ ತಿನ್ನೋಕ್ಕೆ ಬರಲ್ಲ. ಲಾಸ್ಟ್ ಒಂದು ಬೈಟು. ಆ ಸ್ಕಿನ್ನಲ್ಲಂತೂ ಆ ಒಂದು ಫ್ಯಾಟ್ ಇರುತ್ತಲ್ಲ, ಮಸಾಲ, ಫ್ಯಾಟು, ಮೀಟು ಒಳ್ಳೆ ಕಾಂಬೋ. ಖಾರ ಮೀನ್ ಸ್ಲೈಸು ಇದರಲ್ಲಂತೂ ಕಂಪ್ಲೀಟಾಗಿ ಮೀಟೇ ಇದೆ ಅಂದ್ಕೊತೀನಿ. ಓಹೋ, ಸ್ಕಿನ್ ಜೊತೆ ಇಟ್ಟು ತಿನ್ನೋಣ. ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಅಲ್ಲಿರೋಂಥ ಫ್ಯಾಟ್ ಲೇಯರ್ ಸ್ವಲ್ಪ ಜ್ಯೂಸಿಯಾಗಿ ಕನ್ವರ್ಟ್ ಆಗುತ್ತೆ. ಚೆನ್ನಾಗಿದೆ. ಸ್ಕಿನ್ಗೂ ಮೀಟ್ಗೂ ಸಂಬಂಧನೇ ಇಲ್ಲ. ಔಟರ್ ಸ್ಕಿನ್ ಏನಿದೆಯಲ್ಲ ಡೀಪ್ ಫ್ರೈ ಮಾಡಿರೋದ್ರಿಂದ ಆಚೆ ಬಂದುಬಿಟ್ಟಿದೆ. ಕರುಮ್ ಅಂತ ಸಿಗುತ್ತೆ. ಅದರಲ್ಲಿ ಅಷ್ಟೊಂದು ಫ್ಲೇವರ್ ಇಲ್ಲ, ಜಸ್ಟ್ ಮಸಾಲ ಮಾತ್ರ ಗೊತ್ತಾಗುತ್ತೆ. ಬಟ್ ಒಳಗಡೆ ಇರೋಂಥ ಮೀಟ್ಗೆ ಆ ಮಸಾಲ ಮ್ಯಾರಿನೇಷನ್ ಪರ್ಫೆಕ್ಟಾಗಿ ಇಳಿದಿರುತ್ತೆ. ಇದು ಜಾಸ್ತಿ ಜ್ಯೂಸಿಯಾಗಿ ಗೊತ್ತಾಗಲ್ಲ ಗುರು. ಜಿಲೇಬಿ ತಿನ್ಬೇಕಾದ್ರೆ ಆ ಜ್ಯೂಸಿನೆಸ್ ಗೊತ್ತಾಗ್ತಿತ್ತು. ಈ ಮೀನು ತಿನ್ಬೇಕಾದ್ರೆ ಆ ಡ್ರೈನೆಸ್ಸು, ಡ್ರೈ ಮಸಾಲ ತಿಂದಂಗೆ ಇರುತ್ತೆ, ಡ್ರೈ ಮಸಾಲ ಮೀನು ತಿಂದಂಗೆ ಇರುತ್ತೆ. ಹೌದಾ, ಒಂದು ಜಿಲೇಬಿ ಟ್ರೈ ಮಾಡಿ. ಇದನ್ನ ಹೈಲಿ ರೆಕಮೆಂಡ್ ಮಾಡಲ್ಲ. ಚೆನ್ನಾಗಿಲ್ಲ ಅಂತಲ್ಲ, ಚೆನ್ನಾಗಿದೆ, ಬಟ್ ಒಂಥರ ಡ್ರೈನೆಸ್ ಅನಿಸುತ್ತೆ. ರಸಮ್ಮು ಹಂಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಹೊಡೆದ್ರಂತೂ ಸಖತ್ತಾಗಿರುತ್ತೆ. ಒಂದು ತೆಳು ರಸಮ್ಮು, ವಾಟ್ರಿ ಕನ್ಸಿಸ್ಟೆನ್ಸಿಲಿರೋದು. ಹಂಗೆ ಒಂದು ಬೈಟ್, ಫ್ಲೇವರ್ ಕೂಡ ಹಂಗೆ ಇರುತ್ತೆ. ತಿನ್ನೋಣ. ರಸಮ್ ಅಂತೂ ಫ್ಲೇವರ್ ಚೆನ್ನಾಗಿದೆ ಗುರು. ಲೈಟಾಗಿ ಮೈಲ್ಡಾಗಿ ಅಂದರೆ ತೆಳುವಾಗಿದ್ರು ಕೂಡ ಒಂದು ಫ್ಲೇವರು ಮಸ್ತಾಗಿದೆ. ಒಂದು ಬೆಸ್ಟ್ ರಸಮ್ ಅಂತಲೇ ಹೇಳ್ತೀನಿ. ಒಳ್ಳೆ ಮೀನೂಟ ಮಾಡಿ ಲಾಸ್ಟಲ್ಲಿ ಈ ಥರ ಒಂದು ರಸಮ್ ತಿಂದ್ರಂತೂ ಅಲ್ಟಿಮೇಟ್ ಆಗಿರುತ್ತೆ. ಕ್ರೇಜಿ ಟೇಸ್ಟು. ವೆಜ್ ಅಂದ್ಕೊಂಡು ಬರ್ತಿರಲ್ಲ, ಬೇರೆ ಸಾಂಬಾರು ಏನು ಸಿಗಲ್ಲ, ಜಸ್ಟ್ ಕಾಳು ಮತ್ತು ಉಪ್ಪಿನಕಾಯಿ, ರೈಸು, ರಸಮ್ ಹಾಕೊಂಡು ಟೇಸ್ಟ್ ಮಾಡಿ ಸೂಪರಾಗಿರುತ್ತೆ. ನಾನ್ ವೆಜ್ ಬಂದರೆ ಮೀನು ಸಾಂಬಾರಂತೂ ಮಿಸ್ಸೇ ಮಾಡಬೇಡಿ. ಸೂಪರು. ಬೆಸ್ಟ್ ಸ್ಟಾರ್ಟು, ಬೆಸ್ಟ್ ಎಂಡು, ಬೆಸ್ಟ್ ಫಿನಿಶು. ಒಳ್ಳೆ ಜಾಗ ಇದು. ಬಂದು ಮಧುರೈಯಿಂದ ಎಕ್ಸಾಕ್ಟಾಗಿ 17 ಕಿಲೋಮೀಟರ್ ದೂರದಲ್ಲಿರುವಂಥ ಮೇಲಕ್ಕಲ್ ಮುರುಗೇಶನ್ ಮೀನ್ ಸಾಪಾಡು ಕಡೆ ಅಂತ. ಇದರ ಎಕ್ಸಾಕ್ಟ್ ಲೊಕೇಶನ್ ಡೀಟೇಲು, ಟೈಮಿಂಗು ಪ್ರತಿಯೊಂದು ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ ಮಾಡಿ. ಮಧುರೈ ಕಡೆ ಬಂದರೆ ಈ ಒಂದು ಜಾಗಕ್ಕಂತೂ ಪಕ್ಕ ಹುಡ್ಕೊ ಬಂದರೂ ಹೊರತಾಗಿರುವಂಥ ಒಂದು ಜಾಗ ಅಂತಲೇ ಹೇಳ್ತೀನಿ. ಬಂದರೆ ಒಂದು ಬಾರಿ ಟ್ರೈ ಮಾಡಿ. ಸೊ ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ಕೊತೀನಿ. ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ. ಈ ಥರ ಮಧುರೈ ಸೀರೀಸು ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ. ಸೊ ನಾನು ಕೂಡ ಓಡ್ತೀನಿ. ಟೇಕ್ ಕೇರ್, ಬಾಯ್.